ಪ್ರೇಮಿ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್‌ಗಳು ಕಂಡು ಬರ್ತಾರೆ. ಅದರಲ್ಲಿ ಶೋಭಿತಾ ಅವರು ಒಂದು ಪಾತ್ರನ ಮಾಡಿದ್ದಾರೆ. ಅವರು ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸೊ, ಯಾಕೋ ಸ್ವಲ್ಪ ಭಯ ಭಯ ಅಂತ ಕಾಣಿಸ್ತಾ ಇದೆ. ಆದ್ರೂ ಕೇಳೋಣ. ಎಸ್ ಮೇಡಮ್, ಭಯ ಪಟ್ಟಿದ್ದೀರಾ ಹೆಂಗೆ? ಇಲ್ಲ, ಇಲ್ಲ. ಡೈರೆಕ್ಟರ್ ಹೇಳಿದ್ದಾರೆ, ಸ್ವಲ್ಪ ಪಾತ್ರ ಜಾಸ್ತಿ ರಿವೀಲ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ವಾ? ಸೊ, ನನ್ ಪಾತ್ರ ಸ್ವಲ್ಪ ಅದು ಹೈಡ್ ಆಗಿರ್ಬೇಕು ಅನ್ನೋ ತರ ಹೇಳಿದ್ದಾರೆ. ಸೊ, ಏನ್ ಹೇಳೋದು ಅಂತ ಸ್ವಲ್ಪ ಯೋಚನೆ ಯೋಚನೆ ಮಾಡ್ತಾ ಇದ್ದೆ. ಮಾಡ್ತಾ ಇದ್ದೀರಾ. ಎಸ್, ಈಗ 13ನೇ ತಾರೀಕು ನಿಮ್ಮ ಸಿನಿಮಾ ಬರ್ತಾ ಇದೆ. ಏಪ್ರಿಲ್ 3ನೇ ತಾರೀಕು. ಎಷ್ಟು ಖುಷಿ ಇದೆ, ಎಷ್ಟು ಎಕ್ಸೈಟ್‌ಮೆಂಟ್ ಇದೆ. ಭಯನೂ ಇದೆ. ಜನ ಯಾವ ತರ ರಿಸೀವ್ ಮಾಡ್ಕೋತಾರೆ ಅಂತ ಒಂದ್ ಕಡೆ ಭಯ ಇದೆ, ಒಂದ್ ಕಡೆ ಖುಷಿ ಆಗ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆಗಿರೋ ಸ್ಟೋರಿ ಇದೆ. ತುಂಬಾ ಜನರಿಗೆಲ್ಲ ಲೈಕ್ ಆಗುತ್ತೆ. ಸ್ವಲ್ಪ ಭಯ ಇದೆ. ಈಗ ಪ್ರೇಮಿ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಒಂದು ಹುಡುಗ, ಒಂದು ಹುಡುಗಿ ಮಧ್ಯದಲ್ಲಿರುವಂತಹ ಲವ್ ಸ್ಟೋರಿ ಅಂತ ಹೇಳಿ. ಸೊ, ಅದೇ ಲವ್ ಸ್ಟೋರಿ ಈ ಪ್ರೇಮಿ ಸಿನಿಮಾದಲ್ಲೂ ಇದೆಯಾ ಹೇಗೆ? ಹೌದು. ಯಾಕಂತಂದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಲವ್ ಸ್ಟೋರಿ ಇದೆ. ಅಂದ್ರೆ ಈಗ 90ಸ್ ಅಲ್ಲಿ ಯಾವ ತರ ಲವ್ ಸ್ಟೋರಿ ಇತ್ತು. ಇವಾಗ ನೀವು ನೋಡಿ, ಕಾಲೇಜ್ ಟೈಮಲ್ಲಿ ಒಂದು ಲವ್ ಲೆಟರ್ ಇತ್ತು. ಅದಕ್ಕೊಂದು ವ್ಯಾಲ್ಯೂ ಇತ್ತು. ಅವಾಗ ಕೀಪ್ಯಾಡ್ ಮೊಬೈಲ್ ಇತ್ತು. ಮೆಸೇಜ್ ಒಂದ್ ಬಂದ್ರು ಅದಕ್ಕೂ ಅದನ್ನೊಂದು 1000 ಸಲ ಓದ್ತಾರೆ. ಇವಾಗ 1000 ಮೆಸೇಜ್ ಬರುತ್ತೆ. ಅದು ವ್ಯಾಲ್ಯೂ ಇಲ್ಲ. ಆಗ್ಲೇ ಡಿಲೀಟ್ ಆಗೋಗಿರುತ್ತೆ. ಅಂದ್ರೆ 90ಸ್ ಲವ್ ಸ್ಟೋರಿ ಅಂತಂತಂದ್ರೆ ಅಂದ್ರೆ ರೆಟ್ರೋ ಸ್ಟೈಲಲ್ಲಿ ಮಾಡಿಲ್ಲ. ಆ ಬ್ಯೂಟಿಫುಲ್ ಸ್ಟೋರಿ ನೀವು ಇಲ್ಲಿ ಕಾಣ್ಬೋದು. ಅಂದ್ರೆ ಅಷ್ಟು ಆ ಒಬ್ಬ ಪ್ರೇಮಿ ಆದವನು ಅಷ್ಟು ವ್ಯಾಲ್ಯೂ ಕೊಡ್ತಾನೆ ಆ ರಿಲೇಶನ್‌ಶಿಪ್‌ಗೆ. ಅಂದ್ರೆ ಅಷ್ಟು ಲಾಂಗ್ ರಿಲೇಶನ್‌ಶಿಪ್‌ನ ಯಾವ ತರ ಕಾಪಾಡ್ಕೊಂಡ್ ಬರ್ತಾನೆ ಅನ್ನೋದು ಇಲ್ಲಿ ಕಾಣ್ಬೋದು. ಅಂದ್ರೆ ಇವಾಗ ನೋಡಿ, ಆಲ್ಮೋಸ್ಟ್ ಒಂದು 50% ಜನ ಸಿಂಗಲ್ ಆಗೇ ಉಳ್ಕೋತಿದ್ದಾರೆ. ಈಗ ಇವಳು ಒಂದು 5 ತಿಂಗಳು ಬಿಟ್ರೆ ಇನ್ನೊಬ್ಳು. ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇ. ಆ ಥರ ಆಗಿದೆ. ಅಂದ್ರೆ ವ್ಯಾಲ್ಯೂ ಇಲ್ಲ. ಸೊ, ಅದನ್ನು ಮೀರಿದ ಒಂದು ಲವ್ ಸ್ಟೋರಿ ಇಲ್ಲಿ ನಿಮ್ಗೆ ಕಾಣ್ಬಹುದು. ಓಕೆ. ಈಗ ಎಲ್ರಿಗೂ ಪ್ರೇಮಿ ಅಂದ ತಕ್ಷಣ ಅದೇ ಯಾ ಇದರಲ್ಲಿರುವಂಥ ಲವ್ ಸ್ಟೋರಿ ಬಗ್ಗೆ ನೀವು ಹೇಳಿದ್ರಿ. ಇದ್ರ ಹಿಂದೆ ನಿಮ್ಗೇನಾದ್ರೂ ಒಂದಷ್ಟು ಇನ್ಸಿಡೆಂಟ್‌ಗಳು ಸಿನಿಮಾದಲ್ಲಿ ಮ್ಯಾಚ್ ಆಗುವಂಥವು ಯಾವುದಾದ್ರೂ ಇನ್ಸಿಡೆಂಟ್ಸ್‌ಗಳಿದಾವ ಹೇಗೆ? ಹಾ, ಇದೆ. ಅದು ನಮ್ಮ ಲೈಫಲ್ಲಿ, ಅದು ಎಲ್ಲಾರ ಲೈಫಲ್ಲಿ ನಡೀತಾ ಇರೋದೇ. ಈಗ ನಾವು ಲೈಕ್ ಮಾಡಿರ್ತೀವಿ. ಅವ್ರು ಲೈಕ್ ಮಾಡಲ್ಲ. ಆ ಥರ ಕೆಲವೊಂದು ಸಿಚುವೇಶನ್‌ಗಳಿರ್ತವೆ. ಸೊ, ಅದು ನಮ್ಮ ಲೈಫಲ್ಲಿ ಆಗೋಗಿರೋದು ಕೂಡ. ಆ ಸೀನ್ ಬಂದಾಗ ನಾವು ಅದ್ರಲ್ಲಿ ಇನ್ವಾಲ್ವ್ ಆಗಿ ಆಕ್ಟ್ ಮಾಡಕ್ಕಾಗುತ್ತೆ. ಹೇಗಿತ್ತು ಪ್ರೇಮಿ ಸಿನಿಮಾದ ಎಕ್ಸ್‌ಪೀರಿಯನ್ಸ್? ಯಾಕಂತಂದ್ರೆ ಇದು ನಿಮ್ಮ 7ನೇ ಸಿನಿಮಾ. ಸೊ, ಹಾಗಾಗಿ ಬೇರೆ ಬೇರೆ ಸಿನಿಮಾಗಳನ್ನ ಕಂಪೇರ್ ಮಾಡಿದಾಗ ಇದರಲ್ಲಿ ಒಂದು ವಿಭಿನ್ನವಾದಂತಹ ಪಾತ್ರನ ಮಾಡಿದ್ದೀರಾ. ಸೊ, ಆ ಎಕ್ಸ್‌ಪೀರಿಯನ್ಸ್‌ನ ಹೇಳೋದಾದ್ರೆ ಹೇಗಿತ್ತು? ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ನಾನು ಟೀನಾ ಅನ್ನೋ ಕ್ಯಾರೆಕ್ಟರ್ ಅಂದ್ರೆ ಕ್ರಿಶ್ಚಿಯನ್ ಹುಡುಗಿ ತರ. ತುಂಬಾ ಚೆನ್ನಾಗಿದೆ. ಅಂಡ್ ಸಾಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಜೊತೆ ಅದೇ ಹೀರೋ ಆದವರು ಅದ್ವಿಕ್ ಅವರು ಕೂಡ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಸಾತ್ವಿಕ್ ಅವರು ಅಷ್ಟೇ, ಪ್ರದೀಪ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ನಮ್ಗೆ ಕೋಆಪರೇಟ್ ಮಾಡಿದ್ರು. ನಮ್ದು ಪ್ರದೀಪ್ ಸರ್ ಕೂಡ 8 ವರ್ಷ ಫ್ರೆಂಡ್‌ಶಿಪ್. ಅವ್ರ ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲಿ ನಾನಿರ್ತೀನಿ. ಅವ್ರು ಆಲ್ಬಮ್ ಸಾಂಗ್ ಮಾಡಿದ್ರು ನಾವಿರ್ತೀವಿ. ಸೊ, ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಎಷ್ಟು ಸಾಂಗಲ್ಲಿ ನೀವಿದ್ದೀರಾ? ಒಂದೇ ಸಾಂಗ್ ಅಲ್ಲಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಅದು. ಒಂದು 25ಗೆ ರಿಲೀಸ್ ಆಗ್ತಾ ಇದೆ ಅದು ಸಾಂಗ್. ಈಗ ತುಂಬಾ ಜನರು ಟ್ರೈಲರ್ ನೋಡಿದ್ದಾರೆ. ರೆಸ್ಪಾನ್ಸ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ಅದೇ ಎಲ್ಲರೂ ಏನೋ ಒಂದು ಸಮಥಿಂಗ್ ಎಲ್ಲರಿಗೂ ಕನ್‌ಫ್ಯೂಸ್ ಇದೆ. ಅದೇ ಇಬ್ರು ಹೀರೋಯಿನ್‌ಗಳಿದ್ದಾರಲ್ಲ ಟ್ರಯಾಂಗಲ್. ಅದೊಂದು ತಾಳಿ ಬಂದು ಹಿಡ್ಕೊಳ್ಳೋ ಸೀನ್ ಇದೆಯಲ್ಲ, ಯಾರಿಗೆ ತಾಳಿ ಕಟ್ತಾನೆ ಅವನು? ಹೌದು. ಸೊ, ಯಾರಿಗ್ ತಾಳಿ ಕಟ್ತಾರೆ? ಅದು ರಿವೀಲ್ ಮಾಡಕ್ಕಾಗಲ್ಲ. ಅವಾಗಿಂದ ಅದೇ ಡೈರೆಕ್ಟರ್. ಸೊ, ಅದು ಒಂದು ಕ್ವೆಶ್ಚನ್ ಮಾರ್ಕ್ ಅಲ್ಲಿ. ಯಾರಿಗೆ ತಾಳಿ ಕಟ್ತಾನೆ? ಎಸ್. ಈಗ ಸಿನಿಮಾ ಅಂದ ತಕ್ಷಣ ತುಂಬಾ ಎಕ್ಸ್‌ಪೀರಿಯನ್ಸ್‌ಗಳಾಗ್ತವೆ. ನೀವು ಅನ್ಕೊಂಡಿದ್ರಾ ಇಂಥದ್ದೇ ಪ್ರತಿಯೊಬ್ಬ ಆಕ್ಟರ್‌ಗೂ ಸಹ ನನ್ಗೆ ಇಂಥದ್ದೇ ಒಂದು ಕ್ಯಾರೆಕ್ಟರ್ ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಸೊ, ನೀವು ಅನ್ಕೊಂಡಿದ್ರಾ ನನ್ಗೆ ಈ ಈ ಇಂಥದ್ದೇ ಕ್ಯಾರೆಕ್ಟರ್ ಬೇಕಿತ್ತು. ನೀವು ಅನ್ಕೊಂಡಿರೋ ತಕ್ಕಂಥದ್ದೇ ಕ್ಯಾರೆಕ್ಟರ್ ನಿಮ್ಗೆ ಸಿಕ್ಕಿದ್ಯಾ? ಹೌದು. ನಾನ್ ಅನ್ಕೊಂಡಿರೋ ಕ್ಯಾರೆಕ್ಟರ್ ಸಿಕ್ಕಿದೆ. ಪ್ರತಿಯೊಂದು ಕೂಡ ಹಾಗೆ. ನಾ ಅಂದ್ರೆ ಈಗ ಗೊತ್ತಲ್ಲ ನಿಮ್ಗೆ, ತುಂಬಾ ಸ್ಪರ್ಧಾತ್ಮಕ ಜಗತ್ತು ಅಂತಾರಲ್ಲ, ಈ ಫಿಲ್ಮ್ ಇಂಡಸ್ಟ್ರಿ ಹಾಗೆ. ಎಷ್ಟೋ ಜನ ಆರ್ಟಿಸ್ಟ್‌ಗಳಿರ್ತಾರೆ. ನಾವು ಅನ್ಕೊಂಡಾಗ ಪಾತ್ರ ಸಿಗೋದು ತುಂಬಾ ಕಷ್ಟ. ಬಟ್ ತುಂಬಾ ಈಗ ನಾನ್ ಮಾಡಿರೋ ನೆಕ್ಸ್ಟ್ 4 ಮೂವಿಲೂ ಕೂಡ ನಾನ್ ಅನ್ಕೊಂಡಿರೋ ಪಾತ್ರ ಸಿಕ್ಕಿದೆ. ಇದು ಕೂಡ ಅಷ್ಟೇ. ನಾನ್ ಅನ್ಕೊಂಡಿರೋ ತರ ಸಿಕ್ಬಿಟ್ಟಿದೆ. ಈಗ ಪ್ರಿಪ್ರೇಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಒಂದು ಯಾವುದೇ ಕೆಲ್ಸಕ್ಕೆ ಹೋದ್ರೂ ನಾವು ಪ್ರಿಪೇರ್ ಆಗಿನೇ ಹೋಗ್ತೀವಿ. ಆ ತರ ನೋಡೋದಾದ್ರೆ ಈ ಸಿನಿಮಾಗೋಸ್ಕರ ನೀವು ಹೇಗ್ ಪ್ರಿಪೇರ್ ಆಗಿದ್ರಿ? ಆಕ್ಚುಲಿ ಬೇಸಿಕಲಿ ಬಂದು ನಾನು ಯಕ್ಷಗಾನ ಆರ್ಟಿಸ್ಟ್. ನಮ್ಮಮ್ಮ ಮೊದಲೇ ಯಕ್ಷಗಾನ ಅದಕ್ಕೆಲ್ಲ ಕಳಿಸ್ತಿದ್ರು. ಸೊ, ಸ್ವಲ್ಪ ನಂಗೆ ಕಷ್ಟ ಆಗ್ಲಿಲ್ಲ. ಅಂದ್ರೆ ನಮ್ದು ಬೇಸಿಕಲಿ ಬಂದು ನಾನು ಮಂಗಳೂರು. ಸ್ವಲ್ಪ ಕನ್ನಡ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಮಂಗಳೂರು ಲ್ಯಾಂಗ್ವೇಜ್ ಬರುತ್ತೆ. ಅದೊಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಅದು ಬಿಟ್ಟು ಬೇರೆ ಏನಿಲ್ಲ. ಆ! ಸೊ, ಈಗ ಸಿನಿಮಾದಲ್ಲಿ ತುಂಬಾ ಸಿನಿಮಾ ಶೂಟಿಂಗ್ ಟೈಮಲ್ಲೆಲ್ಲ ತುಂಬಾ ಎಂಜಾಯ್ ಮಾಡಿರ್ತಾರೆ. ಒಂದು ಸಿಚುವೇಶನ್ ಯಾವ್ದಾದ್ರು ಎಲ್ಲರೂ ಒಟ್ಟಿಗೆ ಯಾವ್ದಾದ್ರು ಹೇಳ್ಬೋದಾ ಫನ್ ಆಗಿರುವಂತದ್ದು?
ಫನ್ ಆಗಿರೋದಕ್ಕಿಂತಲೂ ಒಂದು ಟೆನ್ಷನ್ ಕೊಟ್ಟಿರೋದು, ತುಂಬಾ ಭಯ ಕೊಟ್ಟಿರೋದು ಅಂದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು. ಹಾ, ಅಲ್ಲಿ ಸೀನ್ ಆಗ್ತಾ ಇದೆ, ಇವ್ರು ಹಾರ್ಟ್ ಅಟ್ಯಾಕ್ ಅದು ಹಾಸ್ಪಿಟಲ್ಗೆ ಒಂದು ಲೈಟಾಗಿ ಆಗಿದೆ, ಹಾಸ್ಪಿಟಲ್ಗೆ ಹೋಗೋಕೆ ಅವ್ರು ರೆಡಿ ಇಲ್ಲ. ಬಟ್ ನಮಗೆ ಏನೋ ಒಂಥರ ಸೆನ್ಸ್ ಆಗ್ತಿತ್ತು. ಅಲ್ಲಿ ನಾವು ಒಂದು 5-6 ಟೇಕ್ ತಗೊಂಡ್ವಿ, ಅದು ಆ ಸೀನಲ್ಲಿ ಕರೆಕ್ಟ್ ಬಂದೇ ಇಲ್ಲ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋದು ಅದು ಜೀವದ ಪ್ರಶ್ನೆ ಅಲ್ವಾ. ಸೊ ಅಲ್ಲಿಂದ ನಾವು ಮಣಿಪಾಲದಿಂದ ಬೆಂಗಳೂರಿಗೆ ಬರೋ ತನಕ ಅದು ಒಂದು ತುಂಬಾ ಟೆನ್ಷನ್, ಅದು ಮರೆಯೋಕ್ಕಾಗಲ್ಲ. ಅದು ಅವ್ರಿಗೆ ಮರುಜನ್ಮ ಆ್ಯಕ್ಚುಲಿ. ಅಲ್ಲಿಂದ ಬಂದಾಗ ಮತ್ತೆ ಬೆಂಗಳೂರಲ್ಲಿ ಇನ್ನೊಂದ್ಸರಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, 2 ಟೈಮ್ಸ್ ಆಗೋಗಿತ್ತು. ಸೊ ಅವರು ಅದೇ ಬಂದಿರೋದೇ ನಮಗೆ ಹೆಚ್ಚು, ಅದು ಒಂಥರ ಭಯ. ನಾನು ಆಗ್ಲೇ ಮಾತಾಡ್ತಾ ಕೇಳಿದೆ, ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಹೋಗಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗಬೇಕು, PSI ಆಗಬೇಕು ಅಂತ ಹೇಳಿ ಆಸೆ ಇತ್ತು ಅಂತ ಹೇಳಿ. ಸೊ ಅಲ್ಲಿಂದ ಇಲ್ಲಿಗೆ ಹೆಂಗೆ ಜಂಪ್ ಆದ್ರಿ? ಅದು ಅದಕ್ಕೂ ಇನ್ನು ಈಗಲೂ ಪ್ರಿಪೇರ್ ಆಗ್ತಾ ಇದ್ದೀರಾ ಹೇಗೆ? ಆ, ಇಲ್ಲ, ಅದಕ್ಕೆ ಪ್ರಿಪೇರ್ ಆಗ್ತಿಲ್ಲ. ಆ್ಯಕ್ಚುಲಿ ಬಂದಿದ್ದು PSI ಆಗಬೇಕು ಅಂತ. ಅದು ನನ್ನ ಆ್ಯಕ್ಚುಲಿ ಸ್ಟಾರ್ಟಿಂಗ್ ನನ್ನ ಫ್ರೆಂಡ್ ಒಬ್ಳು ಸೀರಿಯಲ್ ಆರ್ಟಿಸ್ಟ್ ಇದ್ಲು. ಸೊ ಅವಳದ್ದು ಯಾವುದೋ ಪ್ರಾಜೆಕ್ಟ್ ಇತ್ತು, ಅವಳ ಜೊತೆ ನಾನು ಹೋಗಿದ್ದೆ. ಒಬ್ಬರು ಡೈರೆಕ್ಟರ್ ನೀನೊಮ್ಮೆ ಆ್ಯಕ್ಟಿಂಗ್ ಮಾಡಿ ತೋರ್ಸಮ್ಮ ಅಂತ ಹೇಳಿದರು. ನಾನು ಜಸ್ಟ್ ಅದೇ, ನಂಗೆ ಯಕ್ಷಗಾನ ಆರ್ಟಿಸ್ಟ್ ಅಲ್ಲ, ಆ್ಯಕ್ಚುಲಿ ಏನೋ ಡೈಲಾಗ್ ಮಾಡಿ ಆ್ಯಕ್ಟಿಂಗ್ ಮಾಡಿ ತೋರಿಸಿ ಅವ್ರಿಗೆ ಲೈಕ್ ಆಗಿತ್ತು. ಅವ್ರ ಮೂವಿಗೆ ನನ್ನ ಹೀರೋಯಿನ್ ಆಗಿ ಹಾಕಿದ್ರು. ಏನು ಕಾರಣಾಂತರಗಳಿಂದ ಆ ಮೂವಿ ರಿಲೀಸ್ ಆಗಲಿಲ್ಲ. ಸೊ ಫಿಲ್ಮ್ ಇಂಡಸ್ಟ್ರಿಗೆ ಬಂದಮೇಲೆ ಗೊತ್ತಲ್ಲ, ಬಣ್ಣದ ಲೋಕ, ಅದು ಮತ್ತೆ ಮತ್ತೆ ಕರಿತಾ ಇರುತ್ತೆ. ಹಾಗೇ ಬಂದುಬಿಟ್ಟೆ. ಆ್ಯಂಡ್ ಮಧ್ಯದಲ್ಲಿ ಅಸ್ಟ್ರಾಲಜರ್ ಅಂದರೆ ಅಸ್ಟ್ರಾಲಜಿಂಗ್ ಕಲಿತೆ. ಆ್ಯಂಡ್ ಮತ್ತೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್. ಇದು ಕೂಡ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಜೊತೆಗೆ ಬೇರೆ ಏನಾದ್ರು ಪ್ಲಾನ್ ಇದೆಯಾ ಮಾಡೋವಂಥದ್ದು? ಈಗ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ. ನೋಡಬೇಕು, ಕಲಿಯೋದು ತುಂಬ ಇದೆ ಅಲ್ವಾ. ಸೊ ಹಾಗೆ ಈಗ ಪ್ರತಿಯೊಂದು ಸಿನಿಮಾ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ಹಳೆ ಸಿನಿಮಾಗಳಾಗಿರ್ಬೋದು, ಈ ಸಿನಿಮಾದಲ್ಲಿ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಕಲಿತೆ ಅನ್ನುವಂಥದ್ದು ಯಾವುದು? ಏನು ಕಲ್ತ್ಕೊಂಡಿದ್ದೀರಾ? ಕಲ್ತ್ಕೊಂಡಿರೋ ಅಂತಂತಂದ್ರೆ, ಅಂದರೆ ಎಲ್ಲರೂ ಇದರಲ್ಲಿ ಒಂಥರ ಫ್ಯಾಮಿಲಿ ಥರ ಇದ್ರು. ಈಗ ಹೀರೋ ಅವರ ಅಪ್ಪ ಅಮ್ಮ ಆಗಲಿ, ಪ್ರೊಡ್ಯೂಸರ್ ಅವರು ಕೂಡ ಅಷ್ಟೇ ಮನೆ ಮಗಳಾಗಿ ನೋಡ್ಕೊಂಡಿದ್ರು. ಆ ಒಂದು ಏನಂತಾರೆ, ಆ ರಿಲೇಶನ್ಶಿಪ್ ತುಂಬ ಚೆನ್ನಾಗಿತ್ತು. ಪ್ರೇಮಿ ಸಿನಿಮಾದಲ್ಲಿ ಎಷ್ಟು ಜನ ಪ್ರೇಮಿಗಳು ನಿಮ್ಮ ಹಿಂದೆ ಬಿದ್ದಿದ್ದಾರೆ? ಪ್ರೇಮಿಸಿ ಒಬ್ಬನೇ ಒಬ್ರಿಗೆ ಫಿಕ್ಸ್ ಆಗಿಬಿಟ್ರೆ ನೀವು? ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ 3ನೇ ತಾರೀಕು ನಿಮ್ಮ ಸಿನಿಮಾ ಬರ್ತಾ ಇದೆ, ವೀಕ್ಷಕರಿಗೆ ಏನು ಹೇಳ್ತೀರಾ ತಾವು? ಏಪ್ರಿಲ್ 3ಗೆ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ತುಂಬ ಭಯನೇ ಆಗ್ತಾ ಇದೆ. ಅಂದರೆ ತುಂಬ ಬ್ಯೂಟಿಫುಲ್ ಸ್ಟೋರಿ, ನಿಮಗೆ ತುಂಬಾ ಇಷ್ಟವಾಗುತ್ತೆ. ಅಂದರೆ ಆ ಸುಂದರ ಚಿತ್ರಣ, ಆ 90ಸಲ್ಲಿ ನಡೆಯುವಂಥ ಆ ಬ್ಯೂಟಿಫುಲ್ ಲವ್ ಸ್ಟೋರಿ ಇಲ್ಲಿ ನೀವು ನೋಡ್ಬೋದು. ನಿಮಗೆ ಖಂಡಿತ ಲೈಕ್ ಆಗುತ್ತೆ. ಬನ್ನಿ, ಚಿತ್ರಮಂದಿರಕ್ಕೆ ಬಂದು ನೋಡಿ, ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದಿಷ್ಟು ಏನು ಪ್ರೇಮಿ ಸಿನಿಮಾದ ನಟಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಂಗಾಧರ್ ಜೊತೆ ಲಕ್ಷ್ಮಿ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.